ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾ ಶರಣ್ ಬ್ಲಾಗ್ಸ್. ತುಂಬ ದಿನದಿಂದ ವೀಡಿಯೋ ಹಾಕ್ತಾಯಿದ್ದೀನಿ. ಇದೊಂದು ರೈಸ್ ಐಟಮ್ನ ತೋರಿಸ್ತೀನಿ, ಪುಲಾವ್ ರೆಸಿಪಿ. ಸೋಯಾ ಚಕ್ಸ್ನ ಬಳಸಿಬಿಟ್ಟು ಪಲಾವ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋದು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನು ಮಾಡಲಿಕ್ಕೆ ಮೇಯ್ನಾಗಿ ಸೋಯಾ ಚಿಕ್ಸ್ನ ಬಳಸ್ತಿದ್ದೀನಿ. ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ನೀರನ್ನ ಸೋಸಿ ಎತ್ತಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು. ಕ್ವಾಂಟಿಟಿ ಮೇಲೆ ಡಿಪೆಂಡು. ನಾನಿಲ್ಲಿ 2 ಲೋಟದಷ್ಟು ಅಕ್ಕಿಗೆ ಮಾಡ್ತಾಯಿರೋದು. 2ರಿಂದ 3 ಲೋಟದ ಅಕ್ಕಿಗಷ್ಟು ಮಾಡೋದು. ಮೇಯ್ನಾಗಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಾಗೆ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ದೀನಿ. ಮತ್ತು ಒಗ್ಗರಣೆಗೂ ಸಹ ಸೇಮ್ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿನ ತೊಗೊಂಡಿದ್ದೀನಿ. ಇವಾಗ ಫಸ್ಟ್ ತೋರಿಸಿದ್ವಲ್ವ, ಸೊ ರುಬ್ಬಲಿಕ್ಕೆ ಅಂತ ಹೇಳಿ, ಈ ರುಬ್ಬಲಿಕ್ಕೆ ಇನ್ನೊಂದು ಟೊಮೆಟೊನ ಸೇರಿಸ್ತಿದ್ದೀನಿ. ಇವಾಗ ಅವನ್ನೆಲ್ಲ ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. 2 ಈರುಳ್ಳಿನ ನಾರ್ಮಲಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಟು ಸೋಯಾ ಚಿಕ್ಸ್ನ ಒಂದು ಪಾತ್ರೆಯಲ್ಲಿ ಇಟ್ಟಿರ್ತೀವಲ್ವ, ಸೊ ಅದಕ್ಕೆ 1 ಕಪ್ ಮೊಸರನ್ನ ಸೇರಿಸಿ ಡ್ರೈ ಮಸಾಲನ ಹಾಕ್ತಿದ್ದೀನಿ. ಡ್ರೈ ಮಸಾಲ, ಅಚ್ಕಾರದ ಪುಡಿ, ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ನೋಡ್ಕೊಂಡು ಹಾಕಿ ಉಪ್ಪು, ಮತ್ತು ರೈಸಲ್ಲಿ ಹಾಕ್ತೀವಲ್ವ ಸೊ ಕಡಿಮೆನೇ ಹಾಕಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇವಾಗ ತೋರಿಸಿರೋಂಥ ಮಸಾಲ ಗ್ರೈಂಡ್ ಮಾಡ್ಲಿಕ್ಕೆ ತೋರಿಸಿದ್ವಲ್ವ, ಸೊ ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿದ್ದನ್ನು. ಚೆನ್ನಾಗಿ ಪೇಸ್ಟ್ ಮಾಡಿ ನುಣ್ಣವಾಗಿರಲಿ, ತರಿಯಾಗಿ ಬೇಡ, ಚೆನ್ನಾಗಿ ಸ್ಮೂತಾಗಿರಲಿ. ಪೇಸ್ಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ ನಂತರ ಪೇಸ್ಟ್ ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆನ ಕೊಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡೋದ್ರಿಂದ 1-2 ಸ್ಪೂನ್ ಎಣ್ಣೆ ಹಾಕಿ ಚಕ್ಕೆನ ಹಾಕಿದ್ದೀನಿ. ಹಾಕಿ ನೆಕ್ಸ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ವ ಈರುಳ್ಳಿನ ಉದ್ದುದ್ವಾಗಿ, ಸೊ ಅದನ್ನು ಸೇರಿಸಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಹಾಗೆ 1 ಟೊಮೆಟೊನ ಸಹ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಫ್ರೈ ಮಾಡಿದ ನಂತರ ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಇರುತ್ತಲ್ವ, ಸೊ ಅದನ್ನು ಸೇರಿಸಿ ಅದು ಸಹ ಎಣ್ಣೆಯಲ್ಲಿ ಬೆನಿಬೇಕು. ಆ ರೀತಿ ಬೆನ್ಸಿದ ನಂತರ ಇವಾಗ ಇದಕ್ಕೆ ಚೂರು 1/4 ಟೀ ಸ್ಪೂನ್ ಅರಿಶಿನ ಪುಡಿನ ಸೇರಿಸ್ತೀನಿ. ನಾನಿಲ್ಲಿ ಕೆಂಪು ಖಾರನ ಬಳಸ್ತಾ ಇಲ್ಲ, ಜಸ್ಟ್ ಹಸಿಮೆಣ್ಸಿನ್ಕಾಯಿನೇ ಹಾಕಿದ್ದೀನಿ ಜಾಸ್ತಿ ಕ್ವಾಂಟಿಟೀಲಿ. ನಮ್ಮಲ್ಲಿ ಜಾಸ್ತಿ ಮಸಾಲೆ ಹಾಕಿದರೆ ರೈಸೆಲ್ಲ ತಿನ್ನೋದಿಲ್ಲ, ಸೊ ಹಾಗಾಗಿ ಕಡಿಮೆ ಕ್ವಾಂಟಿಟೀಲಿ ಮಾಡ್ತಿರೋದು. ಕಡಿಮೆ ಮಸಾಲೆನ ಬಳಸಿಬಿಟ್ಟು ಮಾಡ್ತಿರೋದ್ದೀನಿ. ಅರಿಶಿನ ಪುಡಿ ಹಾಕಿದ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ದೀನಿ. ಉಪ್ಪನ್ನ ಸೇರಿಸ್ಬಿಟ್ಟು ಗರಂ ಮಸಾಲನೂ ಸಹ ಸೇರಿಸ್ತಿದ್ದೀನಿ. ನಾರ್ಮಲಾಗಿ ಮನೇಲಿ ಸಾಂಬಾರಿಗೆಲ್ಲ ಬಳಸ್ತೀವಲ್ಲ, ಸೊ ಅದೇ ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲೆ ಇದ್ದರೂ ಸಹ ನೀವು ಅದನ್ನು ಸೇರಿಸ್ಕೋಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಮಸಾಲಾನ ಜಾಸ್ತಿ ತಿನ್ನೋದಿಲ್ಲ, ಸೇರೋದಿಲ್ಲ ಮಸಾಲೆಗೆಲ್ಲ, ಸೊ ಹಾಗಾಗಿ ಕಡಿಮೆ ಮಸಾಲಾನ ಬಳಸಿಬಿಟ್ಟು ಮಾಡ್ತಾಯಿದ್ದೀನಿ. ಚಿಕನ್ ಮಾಡಿದಾಗೂ ಸಹ ಹಾಗೆ ನಾವು ಕಡಿಮೆನೇ ಬಳಸೋದು. ಸೊ ಇವಾಗ ಮಸಾಲೆ ಎಲ್ಲ ಎಣ್ಣೆಲಿ ಬಿಟ್ಕೊಂಡ ನಂತರ ಇವಾಗ ಸೋಯಾ ಚಿಕ್ಸ್ನ ರೆಡಿ ಮಾಡಿ 10 ನಿಮಿಷ ಎತ್ತಿಟ್ಕೊಂಡಿರ್ತೀವಲ್ವ, ಸೊ ಅದನ್ನು ಸಹ ಹಾಕಿ ಅದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಹಾಕಿ ಎಣ್ಣೆ ಸೈಡಲ್ಲಿ ಬಿಟ್ಕೋಬೇಕು. ಈ ರೀತಿ ಚೆನ್ನಾಗಿ ಎಣ್ಣೆಲಿ ಬಿಟ್ಕೊಂಡ ನಂತರ ಇವಾಗ ಇದಕ್ಕೆ ಮಸಾಲನೆಲ್ಲ ನೀರನ್ನೆಲ್ಲ ಹಾಕಿ 1 ನಿಂಬೆಹಣ್ಣು ಹಾಕಿದ್ದೀನಿ. ಹುಳಿಗೋಸ್ಕರ 1 ನಿಂಬೆಹಣ್ಣು ಸೇರಿಸ್ತಿದ್ದೀನಿ. ನಿಂಬೆಹಣ್ಣು ಸೇರಿಸ್ಬಿಟ್ಟು ಮಸಾಲೆ ರುಬ್ಬಿರುವಂಥ ಜಾರ್ಗೆ ಒಂಚೂರು ನೀರನ್ನ ಹಾಕಿ ಚೆನ್ನಾಗಿ ಬಾಯ್ಲ್ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಇದು ಬಾಯ್ಲ್ ಆದ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿನ ತೊಗೊಂಡು ರೈಸ್ನ ತೊಳೆದು ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ರೈಸ್ನ ಈ ಕುಕ್ಕರ್ಗೆ ಸೇರಿಸಿದ್ದೀನಿ. ಕುಕ್ಕರ್ಗೆ ಸೇರಿಸ್ಬಿಟ್ಟು ಎಷ್ಟು ನೀವು ಅಕ್ಕಿ ತೊಗೊಂಡಿರ್ತಾರಲ್ವ, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿನಷ್ಟು ನಾನು ನೀರನ್ನ ಕಾಸಿ ಎತ್ತಿಟ್ಕೊಂಡಿದ್ದೆ. ಇಲ್ಲಿ 2-2.5 ಕಪ್ನಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ನಾರ್ಮಲ್ ಅಕ್ಕಿನೇ. ಸೊ ನೀರನ್ನ ಕಾಸಿ ಚೆನ್ನಾಗಿ ಹಾಕಿ ಕುದ್ದಿರೋ ನೀರನ್ನ ಹಾಕಿ ವಿಸಲ್ ಹಾಕಿ ತೆಗೆದ್ರೆ 2ರಿಂದ 3 ವಿಸಲ್ನ ತೆಗೆಸಿದ್ದೀವಿ. ನಾನು ಮಕ್ಕಳು ಇರ್ತಾವಲ್ವ, ಸೊ ಹಾಗಾಗಿ ಜಾಸ್ತಿ ಉದುರಾಗಿ ಮಾಡೋದಿಲ್ಲ ರೈಸ್ನ, ಸ್ವಲ್ಪ ಸಾಫ್ಟಾಗಿರುತ್ತೆ. ನೋಡಿ ರೈಸ್ ರೆಡಿ ಆಯಿತು. ಇಷ್ಟು ಈಸಿಯಾಗಿದೆಯಲ್ವ, ಒಂದ್ಸಲ ಮಸ್ಟ್ ಟ್ರೈ ರೆಸಿಪಿ ಅಂತಲೇ ಹೇಳ್ಬೋದು. ಖಂಡಿತವಾಗೂ ಟ್ರೈ ಮಾಡ್ತೀರಿ ಅಂದ್ಕೊತಿದ್ದೀನಿ. ವೀಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದವ್ರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಬಾಯ್ ಆಲ್.